ಸಿಸ್ಟರ್, ಡಾಕ್ಟರ್ ಹೊರಗಡೆ ಪೇಷಂಟ್ ಕಡೆಯವರಿದ್ದಾರೆ, ಅವ್ರನ್ನ ಒಳಗ್ ಬರೋಕೆ ಹೇಳಿ. ಓಕೆ ಡಾಕ್ಟರ್. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ. ಬನ್ನಿ. ಬನ್ನಿ ಸರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಹೇಳು ಶರತ್, ನೀನು ಮಲ್ಲಿಕಾ ನನ್ನ ಯಾಕೆ ಜೈಲಿಗೆ ಕಳ್ಸೋದಕ್ಕೆ ನೋಡಿದ್ರಿ? ನಿಮ್ ಹಿಂದೆ ಯಾರಿದ್ದಾರೆ? ಹೇಳಿ ಶರತ್, ಅವ್ರನ್ನ ಯಾಕೆ ಅನ್ಯಾಯವಾಗಿ ಸಿಕ್ಕಾಕ್ಸಿದ್ದು? ಇದೆಲ್ಲ ಯಾರು ಮಾಡಿದ್ದು ಹೇಳಿ. ಯಾರು ಮಾಡಿದ್ದು ಅಂದ್ರೆ ಹಾವಿನಾಗೆ ಬುಸ್ ಬುಸ್ ಅಂತೀಯಲ್ಲೋ. ನೀನು ವಿಷಕರ ಕಾಳನಾಗಂತ ಗೊತ್ತು, ನಿಜ ಹೇಳು. ಡಾಕ್ಟರ್, ಅವನ ಕೈಯಲ್ಲಿ ಏನೋ ಬರಿತೀನಿ ಅಂತಿದ್ದಾನೆ. ಪೇಪರು ಪೆನ್ ಇದ್ರೆ ಅವನ ಕೈ ಕೊಡಿ. ಸಿಸ್ಟರ್, ಬರೀ ಶರತ್, ಇದು ಯಾರ ಕೆಲಸ? ಬರ್ತೀಯಮ್ಮ? ಬಾ ಬಾ. ಆಗ ತಪ್ಪಿಸ್ಕೊಂಡೆ, ಈಗ ಮಿಸ್ ಆಗಲ್ಲ. ಏನ್ರಿ ನನ್ ಮಾತ್ ಕೇಳ್ರಿ. ಏ ನಿತ್ಯ, ಆರ್ ಯು ಓಕೆ? ಏನ್ರಿ? 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 ಏನ್ರಿ?
ಜೈ 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 ನೋಡು ಜೈ. ಏನ್ರಿ ಮಾತಾಡ್ರಿ. ಡಾಕ್ಟರ್ ನೋಡಿ ಡಾಕ್ಟರ್, ಇವ್ರನ್ನ ನೋಡಿ. ಪ್ರಜ್ಞೆ ಇಲ್ದೇನೆ ಬಿದ್ದಿದ್ದಾರೆ ಡಾಕ್ಟರ್. ಇವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್. ನಿಮ್ಮ ಕೈ ಮುಗಿತೀನಿ, ಇವ್ರನ್ನ ಕಾಪಾಡಿ ಡಾಕ್ಟರ್. ಪ್ಲೀಸ್ ಇವ್ರನ್ನ ಕಾಪಾಡಿ ಡಾಕ್ಟರ್. ರೀ ನೋಡಿ ಡಾಕ್ಟರ್. ಸ್ಟ್ರೆಚರ್. ಏನ್ರಿ ಏನ್ರಿ ಡಾಕ್ಟರ್ ಏನ್ರಿ. ಅಯ್ಯೋ ಅಯ್ಯೋ ಏನ್ರಿ. ನನ್ನ ತಾಳಿಯಲ್ಲಿ ಅಯ್ಯೋ ಮೇಡಮ್, ಅವ್ರ ವಸ್ತುಗಳು. ಅವ್ರಿಗೇನು ಆಗ್ಬಾರ್ದು, ಅವ್ರಿಗೇನು ಆಗ್ಬಾರ್ದು, ಅವ್ರಿಗೆ ಮಾತ್ರ ಏನು ಆಗ್ಬಾರ್ದು, ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಏನು ಮಾಮ್, ಜೈಗೆ ಇಷ್ಟ ಆದ್ರೂ ಕೇರ್ ಮಾಡ್ದೆ ಆ ಗಂಗಾಗ್ ಏನಾಯ್ತು ಅಂತ ತುಂಬಾ ಫೀಲ್ ಆಗ್ತಿದ್ಯಲ್ಲ, ಅಂತ ಡೀಪ್ ಲವ್ವಾ? ನೀನು ಇಲ್ಲೇನ್ ಮಾಡ್ತಿದ್ಯಾ ನಿತ್ಯ? ನೀನು ಇಲ್ಲಿಗೆ ಯಾವಾಗ ಬಂದೆ? ಶರತ್ಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ದೆ. ವಾಟ್? ಅವನನ್ನ ಕರ್ಕೊಂಡ್ ಬಂದಿದ್ದು ನೀನಾ? ಹೌದು ಮಾಮ್. ಲಕ್ಕಿಲಿ ಎಲ್ರೂ ಇಲ್ಲೇ ಇದ್ದಾರೆ. ಅವನು ಬಾಯ್ ಬಿಟ್ರೆ ಕೆಲವು ನಿಜ ಗೊತ್ತಾಗತ್ತೆ ಅಂತ ನಾನೇ ಇದೆಲ್ಲ ಮಾಡಿದ್ದು. ನಿಂಗೇನಾದ್ರೂ ಬುದ್ಧಿ ಇದೆಯಾ ನಿತ್ಯ? ಮೊದ್ಲು ಇಲ್ಲಿಂದ ಹೊರಡು ಬಾ. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇಲ್ಲಮ್ಮ. ಅಮ್ಮ ನಿನ್ನ ಮೊರೆ ಕೇಳಿಸ್ಕೊಂಡಿದ್ದಾಳೆ. ನಿನ್ ಪೂಜೆ ಫಲಿಸಿದೆ. ನಿನ್ ರಾಮ ನಿನಗೋಸ್ಕರ ಬರ್ತಿದ್ದಾನೆ. ಅಲ್ಲಿ ನೋಡು.
ನೀವೇನ್ ಹೇಳಿದ್ರು ಅದನ್ನೇ ಮಾಡ್ತೀನಿ, ನಿಮ್ ಜೊತೆಗೆ ಇರ್ತೀನಿ. ನೀವೆಲ್ಲಿದ್ರು ನಾನು ಅಲ್ಲೇ. ನಿಮ್ಮನ್ ಬಿಟ್ಟು ಇರಲ್ಲ ರೀ, ಇರೋದಿಲ್ಲ. ನನ್ನ ತಪ್ಪನ್ನ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಈ ಜನ್ಮದಲ್ಲಿ ತಪ್ಪು ಮಾಡಲ್ಲ. ನಾನು ನಿಮ್ ಹೆಂಡ್ತಿರಿ, ನಿಮ್ ಹೆಂಡ್ತಿ, ನಿಮಗ್ ಮಾತ್ರ ಸ್ವಂತ. ನಮ್ಮ ಮನೆಗೆ ಹೋಗೋಣ ರೀ. ಅಜ್ಜಿ, ಮಾವ, ಅತ್ತೆ, ನಮ್ಮನೆಗೆ ಹೋಗೋಣ. ಸರಿನಮ್ಮ. ನನ್ನ ತಪ್ಪನ್ನ ನನ್ಗೆ ಅರ್ಥ ಮಾಡಿಸಿ ನಿಮ್ಮನ್ನ ಕಾಪಾಡಿರೋ ಅಮ್ಮ ಒಬ್ರಿದ್ದಾರೆ. ಬನ್ನಿ, ತೋರಿಸ್ತೀನಿ, ಬನ್ನಿ. ಇವರೇ ರೀ. ಅಮ್ಮ, ನಿಮ್ಮಿಂದನೇ ನನ್ನ ಮಾಂಗಲ್ಯ ಉಳಿದಿದ್ದು, ನನ್ನ ಅರ್ಶನ ಕುಂಕುಮ ಉಳಿತು. ಜನ್ಮ ಜನ್ಮಕ್ಕೂ ನಿಮ್ಗೆ ಋಣಿಯಾಗಿರ್ತೀನಮ್ಮ. ನಿಮಗೇನ್ ಕೊಟ್ರು ಕಡಿಮೆನೆ. ಈ ಬಳೆನೆ ಕೊಡ್ತೀನಿ, ತಗೊಳ್ಳಿ ಅಮ್ಮ. ಬೇಡಮ್ಮ. ಮಾಂಗಲ್ಯನು ಮೀರ್ಸೋ ಆಭರಣ ಒಬ್ಳು ಹೆಂಗಸಿಗೆ ಏನಿರುತ್ತಮ್ಮ? ನಾನು ಮಾಡಿರೋ ತಪ್ಪೇನ ನನಗೆ ಹೇಳಿ ನನ್ ಕಣ್ ತೆರೆಸಿದೀರಾ. ಇವರೇ ನನ್ನ ಸರ್ವಸ್ವ. ಇವರಿಗೋಸ್ಕರ ಏನಾದ್ರೂ ಮಾಡ್ತೀನಿ. ಅಯ್ಯಯ್ಯೋ ಬೇಡಮ್ಮ. ನಿಮ್ ಒಳ್ಳೇದಕ್ಕೋಸ್ಕರ ಹೇಳಿದ್ದೀನಿ. ನೀವ್ ಚೆನ್ನಾಗಿರಿ, ನನ್ಗಷ್ಟೇ ಸಾಕು. ಅದೃಷ್ಟವಂತಪ್ಪ ನೀನು. ನೀನ್ ಅಂದ್ಕೊಂಡಿರೋ ಹಾಗೆ ಹೆಂಡತಿ ಸಿಕ್ಕಿದಾಳೆ. ನಿನಗೋಸ್ಕರ ಪ್ರಾಣ ಬಿಡೋಕ್ಕೂ ಸಿದ್ಧ ಆಗೋ ಹೆಂಡತಿ ಸಿಕ್ಕಿದ್ದು ಯಾವ ಜನ್ಮದಲ್ಲಿ ನೀನ್ ಮಾಡಿರೋ. ಒಂದ್ ನಿಮಿಷ ಇರಿ, ಆ ರೂಮಲ್ಲಿ ನನ್ನ ಹ್ಯಾಂಡ್ ಬ್ಯಾಗ್ ಇದೆ, ತರ್ತೀನಿ. ಬೇಡ ನಿತ್ಯ, ನಾನ್ ತರ್ತೀನಿ, ನೀನಿರು. ಪರವಾಗಿಲ್ಲಮ್ಮ, ನಾನೇ ತಗೋತೀನಿ. ನಿತ್ಯ ನಿಂತ್ಕೋ. ಹೋಗಿ ಬರ್ತೀವಮ್ಮ. ನಾಡಿದ್ದು ನಿನ್ ಬರ್ತ್ಡೇ ಅಲ್ವಾ, ಕನಿಷ್ಠ ಅಲ್ಲಿವರೆಗಾದ್ರೂ ಇರಬಹುದಲ್ಲ. ನಾನು ಹುಟ್ಟಿದ ದಿನ ಆದ್ರೂ ಸಾಯೋ ದಿನ ಆದ್ರೂ ಆ ಮನೇಲೆ ಅಮ್ಮ. ಬಾಯ್ ಆಂಟಿ, ಬಾ ನಿತ್ಯ.
ಏ ಏನಿದು? ಹೋಗ್ತೀರಾ? ಹೀಗೆ ಒಳಗೆ ಹೋಗ್ತೀರಾ? ಹೋದ್ರೇನು? ಹೋದ್ರೇನಾ? ಫಸ್ಟ್ ಟೈಮ್ ಮನೆಗೆ ಬರ್ತಿದೀವಿ, ಮರ್ಯಾದೆ ಏನಿಲ್ವಾ? ಮರ್ಯಾದೆನಾ? ಮತ್ತೆ ಮೊದಲನೇ ಸಲ ಮನೆಗೆ ಬರೋದು ಅಂದ್ರೇನು? ಮನೆಗೆ ಎಷ್ಟೋ ಸಲ ಬಂದಿದ್ದೀರಲ್ಲ, ಆಗ ಬರೋದು ಬೇರೆ, ಈಗ ಬರೋದು ಬೇರೆ ಚಿಕ್ಕಮ್ಮ. ಅಯ್ಯೋ, ಏನು ಆ ವ್ಯತ್ಯಾಸ? ಅದು ನಿಮಗೆ ಹೇಳಿದ್ರು ಗೊತ್ತಾಗಲ್ಲ ಚಿಕ್ಕಪ್ಪ. ಆ ಮನೇಲಿರೋ ವನವಾಸ ಪೂರ್ತಿ ಮಾಡ್ಕೊಂಡು ಅವರು ನಾನು ಈ ಅಯೋಧ್ಯೆಗೆ ಬಂದಿದ್ದೀವಿ. ಮತ್ತೆ ಮಂಗಳಾರತಿ ಏನಿಲ್ವಾ? ಏನ್ ನಾಣಿ ಅವ್ರೆ, ಮೇಡಮ್, ಆಗ್ಲೇ ನೀವು RR ಮ್ಯೂಸಿಕ್ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ನೀವು ಆ ರೇಂಜ್ ಅಲ್ಲಿ ವೆಲ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಮೇಡಮ್? ನೀನ್ ಹೇಳಿದ್ ನಿಜನಮ್ಮ. ಇಷ್ಟು ದಿನ ನೀನು ಜೈ ಇಲ್ದೇ ಇರೋ ಈ ಮನೆ ಸೀತಾರಾಮ ಇಲ್ದೇ ಇರೋ ಅಯೋಧ್ಯೆ ತರ ಕತ್ಲೆ ಆಗಿತ್ತು. ಈಗ ನಾವ್ ಬಂದ್ವಲ್ಲ ಅಜ್ಜಿ, ಕತ್ಲನ್ನ ಇಲ್ಲಿಂದ ಓಡಿಸ್ತೀವಿ, ನಗು ಅನ್ನೋ ಹಣತೆನ ಹಚ್ಚಿಡ್ತೀವಿ. ಹೌದಮ್ಮ, ನೀವ್ ಬರ್ತಿದ್ದ ಹಾಗೆ ಈ ಮನೆಗೆ ಕಳೆ ಬಂದಿದೆ. ನಮ್ಮನೆ ದೀಪಗಳಿಗೆ ಆರತಿ ಮಾಡಿ ಸ್ವಾಗತ ಮಾಡು ಕಲ್ಪನಾ. ಈ ಸ್ವೀಟ್ ಮೆಮೊರೀಸ್ನೆಲ್ಲ ಸೆಲ್ ಫೋನ್ ಅಲ್ಲಿ ಸ್ಟೋರೇಜ್ ಮಾಡಬೇಕು. ಸರ್, ಎಲ್ಲಿ ನಿಮ್ ಫೋನ್ ಕೊಡಿ, ಇಲ್ಲಿ ಕೊಡಿ ಸರ್. ಹೇಯ್, ಮೊಬೈಲ್ ಕ್ಯಾಮೆರಾ ಯಾಕೋ? ಸಿನಿಮಾಟೋಗ್ರಾಫರು ಕ್ಯಾಮ್ರಾಮನ್ ಅನ್ನು ಕರೆಸಿ ಸಿನಿಮಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸೋ. ಏನ್ ಸರ್, ನಾನೇನ್ ಕಡಿಮೆ ಅನ್ಕೊಂಡ್ರ? ಕಡಿಮೆ ಏನಿಲ್ಲ ಬಿಡಪ್ಪ, ಇಲ್ಲಿಗೆ ಬಾಲದ ಹಾಗೆ. ಕಿಚನ್ ಅಲ್ಲಿ ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫೈಲ್ಸ್ ಇಟ್ಕೋಬೇಕಾದ ಕೈಲಿ ಒಗ್ಗರಣೆ ಹಾಕೋದ್ ಬೇಕಿತ್ತಾ? ನಿಮ್ಗೆ ಏನಾಯ್ತು ಅಂತ ಮಾಡ್ತಿದ್ದೀರಾ ಇದನ್ನ? ಎಕ್ಸ್ಕ್ಯೂಸ್ ಮಿ ಶ್ರೀಮತಿ, ಆಹಾ. ಫೇಮಸ್ ಶೆಫ್ಸ್ ಎಲ್ಲ ನಮ್ ಗಂಡಸ್ರೆ ಅಂತ ಮರಿಬೇಡ. ನಳಭೀಮ ಪಾಕ ಅಂತಾರೆ ಹೊರತು ದಮಯಂತಿ ದ್ರೌಪದಿ ಪಾಕ ಅಂತ ಹೇಳಲ್ಲ. ಅವ್ರ ಜೊತೆ ನಿಮ್ ಹೋಲ್ಕೆನಾ? ನೀವ್ ಪಕ್ಕಕ್ ಬನ್ನಿ, ನಾನ್ ಮಾಡ್ತೀನಿ. ನೋ ನಿತ್ಯ, ನಾನೇ ಮಾಡ್ತೀನಿ, ನೀನ್ ನೋಡ್ತಿರು. ನಿನ್ ಹಣೆಲಿ ಬೆವ್ರು ಬರ್ದೇ ಇರೋ ಹಾಗೆ, ಕೈಗೆ ಮಸಿ ತಾಗ್ದೇ ಇರೋ ಹಾಗೆ, ಕಾಲು ನೋವುದಿರೋ ಹಾಗೆ ನೋಡ್ಕೋತೀನಿ ಅಂತ ನಿಮ್ ಮಾಮ್ಗೆ ಮಾತು ಕೊಟ್ಟಿದ್ದೀನಿ. ಸೊ ನಿನಗ್ ಸಂಬಂಧಪಟ್ಟಿರೋ ಎಲ್ಲಾ ಕೆಲ್ಸ ನಾನೇ ಮಾಡ್ತೀನಿ. ಮತ್ತೆ ನಾನೇನ್ ಮಾಡ್ಲಿ? ನೀನ್ ಮಾಡ್ಬೇಕಾದ ಕೆಲ್ಸ ಬೇರೆ ಇದೆ ಬಂಗಾರ. ಆಗ್ಲೇ ಏನಂದೆ? ಅವ್ರಿಗೂ ನನಗೂ ಹೋಲ್ಕೆನ ಅಂತ ಕೇಳಿದೆ ಅಲ್ವಾ? ಹೇಳ್ತೀನಿ. ನಾನೇ ಮಾಡಿದ್ದು. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು. ಅಬ್ಬಬ್ಬಬ್ಬಬ್ಬ, ಆಹಾಹಾಹಾ, ಆಹಾಹಾಹಾ. ಅಷ್ಟೊಂದು ಚೆನ್ನಾಗಿದ್ಯಾ? ಆಹಾ, ಅದ್ಭುತ. ಲಾಲಿಪಾಪ್ಗೆ ನನ್ ಕೆನ್ನೆಗೆ ಅದೃಷ್ಟ ಬಂತು. ಇನ್ನು ಲೆಗ್ ಪೀಸ್ ಕೊಟ್ರೆ ನನ್ ಲಿಪ್ಸ್ ಧನ್ಯ ಆಗುತ್ತೆ.
ಓ, ಅಯ್ಯೋ ಅಯ್ಯೋ ಅಯ್ಯೋ. ಇದನ್ನು ಟೇಸ್ಟ್ ಮಾಡಿ ಹೇಳು ನಿತ್ಯ. ಸುಡ್ತಾ ಇದೆ. ವಾವ್, ನನಗೀಗ ಗ್ಯಾರಂಟಿ ಲಿಪ್ ಲಾಕೆ. ಈ ಸಂಭ್ರಮ, ಈ ಸಂತೋಷ ನೋಡಿ ಎಷ್ಟು ದಿನ ಆಗಿತ್ತು ಜನಾರ್ದನ್. ಹೌದಜ್ಜಿ, ನಮ್ಮನೆಗ್ ಮತ್ತೆ ಕಳೆ ಬಂದ್ಬಿಟ್ಟಿದೆ. ನಿತ್ಯ ಇಂದೇನೆ ಇದೆಲ್ಲ. ಅವಳಿಲ್ಲಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಮೇಡಮ್ PT ಉಷಾ ತರ ಓಡ್ತಿದ್ರೆ ನೀವೇನ್ ಸರ್ ಸಿಟಿ ಬಸ್ ತರ ಸ್ಲೋ ಆಗಿ ಹೋಗ್ತಿದ್ರಿ? ಬೇಗ ಹೋಗಿ. ನಿನ್ನ ಅತ್ತೇನೋ ಮಹಾಪ್ರಭು. ಹೋಗ್ ನಡಿ. ಸಿಕ್ಕಾಕೊಂಡೆ. ಬನ್ನಿ ಬನ್ನಿ ಬನ್ನಿ. ಯಾರಮ್ಮ? ಪುರೋಹಿತ್ರು. ಯಾಕಮ್ಮ? ನಮ್ ಶೋಭನ ಕಾರ್ಯಕ್ಕೆ ಮುಹೂರ್ತ ಇಡ್ಸೋದಕ್ಕೆ ಕರ್ಸಿದೀನಿ. ಮೆಟ್ರೋ ಟ್ರೈನ್ಗಿಂತ ಫಾಸ್ಟ್ ಆಗಿದೆಯಲ್ಲೇ. ತಾವು ಮಾತ್ರ ಕಡಿಮೆನಾ? ಫ್ಲೈಟ್ಗಿಂತ ಫಾಸ್ಟ್ ನೀವು. ಏನೋ ಕೆಲ್ಸದಲ್ಲಿರೋ ಹಾಗಿದೆ. ಬರ್ಬಾರ್ದು ಟೈಮಲ್ಲಿ ಬಂದ್ನಾ ಏನು? ಹಾಗೇನಿಲ್ಲ ಪುರೋಹಿತ್ರೆ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬನ್ನಿ ಕೂತ್ಕೊಳ್ಳಿ ಪುರೋಹಿತ್ರೆ. ಕಲ್ಪನಾ, ಹೋಗಿ ಜೈ ಮತ್ತೆ ನಿತ್ಯ ಜಾತಕ ತಗೊಂಬ. ಬೇಡ ಬಿಡಮ್ಮ. ಆಲ್ರೆಡಿ ಅಮ್ಮ ಅವರು ಇಬ್ರು ಜಾತಕನು ನನ್ ಮನೆಗೆ ಕಳ್ಸ್ಕೊಟ್ರು. ಏ ಕಳ್ಳಿ, ಇಷ್ಟು ಗ್ರೌಂಡ್ ವರ್ಕ್ ಯಾವಾಗ ಮಾಡಿದೆ? ಏನಾಯ್ತಮ್ಮ? ಇರುವೆ ಕಚ್ತು ಅತ್ತೆ. ಪುರೋಹಿತ್ರೆ, ಒಳ್ಳೆ ಮುಹೂರ್ತ ನೋಡಿ. ಶೋಭನಕ್ಕೂ ಮೊದ್ಲು ಒಂದ್ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದೀವಿ. ಅಮ್ಮವ್ರು ಎಲ್ಲ ಹೇಳಿದಾರಮ್ಮ. ಅಷ್ಟೆಲ್ಲ ಮಾಡಿ ಇಷ್ಟೊಂದು ಸೈಲೆಂಟ್ ಆಗಿ ಹೇಗೆ ಇದೆಯಾ? ನಿನಗೇನಾಯ್ತು? ಇರ್ವೆ ಕಚ್ತು. ಆಗ್ಲಿ ಇವಳಿಗೆ ಕಚ್ಚಿದಿರ್ವೇನೆ, ಈಗ ನನಗ್ ಕಚ್ತು. ಅಯ್ಯೋ, ಇರುವೆ ಇದ್ದಲ್ಲಿ ನೀವ್ಯಾಕಿದ್ದೀರೋ? ಪಕ್ಕಕ್ ಬನ್ನಿ. ಕೆಲವು ಇರುವೆ ಕಚ್ಚಿದ್ರೆ ದೇಹಕ್ಕೆ ಒಳ್ಳೇದೇ ಬಿಡಿ. ಪುರೋಹಿತ್ರೆ, ನೀವು ಮುಂದ್ಬಿಟ್ಲು. ಏನಕ್ ಫೋನ್ ಮಾಡಿದ್ದು ಅಂತ ಹೇಳಿ. ಆ ವಿಷಯ ಹೇಳೋಕೆ ಫೋನ್ ಮಾಡಿದ್ದು. ಕೇಳಿದ್ರೆ ನೀವು ಕೂಡ ಸಂತೋಷದಿಂದ ಕುಣಿದಾಡ್ತೀರಾ. ಇಷ್ಟಕ್ಕೂ ನಿತ್ಯ ನಮ್ಮ ಮನೇಲಿ ಕಾಲಿಡ್ತಿದ್ದಾಗೆ ಸಂಭ್ರಮ ಶುರುವಾಯ್ತು. ಸಿದ್ಧತೆ ಎಲ್ಲ ನಿತ್ಯದೇ. ಇಷ್ಟು ದಿನ ನಿಶಬ್ದದಿಂದ ತುಂಬಿಕೊಂಡಿದ್ದೆ ಮನೆ. ನಿತ್ಯ ಬಂದ್ಮೇಲೆ ಕಳಕಳಿಯಾಗಿದೆ. ಕಲ್ಪನಾ ಅವ್ರೆ, ಏನೋ ಹೇಳ್ಬೇಕು ಅಂತ ಫೋನ್ ಮಾಡಿ ಇನ್ನೇನೋ ಹೇಳ್ತಿದ್ದೀರಲ್ಲ. ವಿಷಯ ಏನು ಅಂತ ತಿಳ್ಕೊಳ್ಳೋ ಅರ್ಜೆಂಟು ನಿಮ್ಗೆ ಎಷ್ಟಿದೆಯಂತ ನನ್ಗೆ ಅರ್ಥ ಆಗತ್ತೆ ಅತ್ಗೆ. ನಿಮ್ಮನೇಲಿ ನಡಿಬೇಕಾದ ಶುಭ ಕಾರ್ಯ ನಮ್ಮನೇಲಿ ಆಗ್ತಿರೋದಕ್ಕೆ ನಮ್ಗೆಲ್ಲ ಎಷ್ಟು ಖುಷಿ ಆಗಿದೆಯೋ. ಏನ ಶುಭ ಕಾರ್ಯ? ಜೈ ನಿತ್ಯ ಶೋಭನಾ ಅತ್ಗೆ. ಇನ್ನೆರಡು ದಿನ ಬಿಟ್ಟು 3ನೇ ದಿನ ರಾತ್ರಿನೇ ಮುಹೂರ್ತ. ನಿತ್ಯನೇ ಪುರೋಹಿತರನ್ನ ಕರೆಸಿ ಮುಹೂರ್ತ ಇಡಿಸಿದಾಳೆ. ಎಂತ
ಎಂತ ಕೆಲಸ ಮಾಡ್ದೆ ಗಂಗಾ? ನಿನ್ ಸಾವಿಗೆ ನೀನೇ ಮುಹೂರ್ತ ಇಡ್ಸಿದ್ಯಾ? ಅದು ತುಂಬಾ ತುಂಬಾ ಒಳ್ಳೆ ಮುಹೂರ್ತ ಅಂತೆ. ಆ ಮುಹೂರ್ತದಲ್ಲಿ ಸೇರಿದ್ರೆ ಮಹಾನ್ ಜಾತಕ ಇರೋ ಮಕ್ಕಳು ಹುಟ್ಟಾರಂತೆ, ವಂಶೋದ್ಧಾರಕ ಆಗ್ತಾರಂತೆ. 3 ರಾತ್ರಿ ಕಳೆಯೋ ಮರುಕ್ಷಣ ಗಂಗಾನ ಶಾಪ ಸಾವಿನ ರೂಪದಲ್ಲಿ ಬೇಟೆ ಆಡುತ್ತೆ. ನಿಮ್ ವಂಶ ವೃದ್ಧಿ ಆಗೋದಲ್ಲ, ನನ್ ಮಗಳು ಬಲಿ ಆಗ್ತಾಳೆ. ನಾಳೆ ನಿತ್ಯ ಹುಟ್ಟಿದ್ದಿನ. ಇವತ್ ರಾತ್ರಿಯಿಂದಾನೇ ಸಂಭ್ರಮ ಶುರುವಾಗತ್ತೆ. ಇನ್ಮೇಲೆ ದಿನ ಹಬ್ಬನೇ ಅತ್ಗೆ. ನೀವು ತಪ್ಪದೆ ಬರ್ಬೇಕು. ಹುಟ್ಟಿದ್ದಿನ ಸೆಲೆಬ್ರೇಷನ್ ಬಂದು 3 ರಾತ್ರಿ ಕಳಿಯೋ ತನಕ ಇದ್ದು ಮಕ್ಕಳಿಗೆ ಆಶೀರ್ವಾದ ಮಾಡ್ಬೇಕು. ಬರ್ತೀರಲ್ಲ? ನನ್ ಮಗಳು ಸಾಯೋದು ನನ್ ಹುಡುದಕ್ ನಾನ್ ಬರ್ಲ. ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ, ಅವಳ ಸಾವನ್ ನೋಡ್ತಾಳ. ಏನಮ್ಮ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ನಮ್ಮನ್ ಬರೋಕ್ ಹೇಳಿ ನೀನ್ ಮೌನವಾಗಿದ್ಯಾ? ಪ್ರತ್ಯೇಕವಾಗಿ ನಮ್ಮಿಬ್ರ ಹತ್ರನೇ ಮಾತಾಡ್ಬೇಕು ಅಂದ್ರಿ. ಯಾವ ವಿಷಯದ ಬಗ್ಗೆ? ಶೋಭನಕ್ಕೆ ಮುಹೂರ್ತ ಇಟ್ರಂತೆ. ಯಾಕಿಟ್ರಿ? ಯಾರನ್ ಕೇಳಿಟ್ರಿ? ಇದೇನಮ್ಮ, ಜೈ ನಿತ್ಯ ಮದ್ವೆ ಆಗಿ ತುಂಬಾ ದಿನ ಆಗಿದೆ. ಅವ್ರಿಗೆ ಶೋಭನ ಮಾಡಿಸ್ದೆ ಎಷ್ಟು ದಿನ ಸುಮ್ನೆ ಇರೋಕ್ಕಾಗುತ್ತೆ? ಈಗ್ಲೇ ತುಂಬಾ ತಡ ಆಗ್ಬಿಟ್ಟಿದೆ. ಆ ಕಾರ್ಯ ಒಂದ್ ಮಾಡಿ ಮುಗಿಸ್ಬಿಟ್ರೆ ಮಕ್ಕಳು ತುಂಬಾ ಸಂತೋಷವಾಗಿರ್ತಾರೆ. ಯಾವಾಗ ಶೋಭನ ಇಟ್ಕೊಂಡ್ರು ಏನಾದ್ರೂ ಒಂದ್ ಅಡ್ಡಿ ಬರ್ತಿತ್ತು. ಅದಕ್ಕೆ ಈ ಸಲ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ಒಂದ್ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ. ಆ ದೇವ್ರ ದಯೆಯಿಂದ ಕಾರ್ಯ ನಿರ್ವಿಘ್ನವಾಗಿ ನಡೆದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಇನ್ನು ನಿಲ್ಲಿಸ್ತೀರಾ?